ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಮಂಗಳೂರು ಬನ್ಸ್ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ. ಏನಾದರೂ ಸ್ಪೆಷಲ್ ಮಾಡಬೇಕು ಅನಿಸೋದಾಗ ಈ ಒಂದು ಮಂಗಳೂರು ಬನ್ಸು ಮತ್ತು ಖಾರದಂಥ ಚಟ್ನಿ ಮಾಡ್ಕೊಂಡು ತಿಂದಂಕ್ರು ಸೂಪರಾಗಿರ್ತೈತಿ ಅವತ್ತಿನ ಒಂದು ದಿನ. ಈಗ ಮಂಗಳೂರು ಬನ್ಸ್ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿರಿ. ಇಲ್ಲಿ ಹಣ್ಣಾದಂಥ 2 ಬಾಳೆಹಣ್ಣು ತೊಗೊಂಡೇನೆ ನೋಡಿರಿ. ನಾನೀಗ ಇವನ್ನ ಮ್ಯಾಗಿನ ಸಿಪ್ಪಿನ ತೊಗೊಂಬಿಟ್ರಿ ಕ್ಲೀನಾಗ. ಸ್ವಲ್ಪ ಆದಷ್ಟು ಹಣ್ಣನ್ನು ಆಗಿರ್ಬೇಕು ರೀ ಬಾಳೆಹಣ್ಣು, ಕಾಯಿಯನ್ನು ಬಾಳೆಹಣ್ಣು ಆಗಬಾರ್ದು. ಈಗ ಈ 2 ಬಾಳೆಹಣ್ಣು ತೊಗೊಂಡು ಚಲೋ ಹೊತ್ತಂಗ ಇದನ್ನು ಸಾಫ್ಟ್ ಮಾಡ್ಕೋಬೇಕು ನೋಡಿರಿ. ಪೋರ್ಕ್ನಿಂದ ನೀವು ಚಮಚಾರ ತೊಗೊಂಡು ಮಾಡ್ಕೋಬೋದು, ಇಲ್ಲ ಈ ರೀತಿ ಪೋರ್ಕ್ನಿಂದ ಅದು ಮಾಡ್ಕೋಬೋದು. ಈಗ ಈ ಬಾಳೆಹಣ್ಣಿಗೆ ಒಂದು 3 ಚಮಚ ನಾನು ಸಕ್ಕರೆ ಹಾಕೊಂಡೆ ನೋಡಿರಿ. ಈಗ 3 ಚಮಚ ಸಕ್ಕರೆ ಹಾಕೊಂಡ ನಂತರ ಒಂದು ಅರ್ಧ ಚಮಚ ನಾನು ಉಪ್ಪು ಹಾಕ್ಕೊತೇನೆ ನೋಡಿರಿ. ಈಗ ಉಪ್ಪನ್ನು ಕೂಡ ಹಾಕ್ಕೊಂಡು ಅದಾದ ನಂತರ ಒಂದು ಅರ್ಧ ಚಮಚ ನಾನು ಸೋಡಾ ಹಾಕ್ಕೊತೇನೆ ನೋಡಿರಿ, ಕುಕ್ಕಿಂಗ್ ಸೋಡಾ ಇದು. ಈಗ ಎಲ್ಲರನ್ನೂ ಹಾಕಿದ ಮ್ಯಾಗ ಚಲೋ ಹೊತ್ತಂಗ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ. ಸಕ್ಕರೆ, ಸೋಡಾ ಮತ್ತು ಉಪ್ಪು ಹಾಕಿದ್ದನ್ನು ಚಲೋ ಹೊತ್ತಂಗನ ಈ ರೀತಿ ಬಾಳೆಹಣ್ಣು ಒಟ್ಟು ಇರಬಾರ್ದು, ಗಂಟದ ಈ ರೀತಿ ಸಾಫ್ಟಾಗ ಮಾಡ್ಕೋಬೇಕು ನೋಡಿರಿ. ಈಗ ಇವಾಗ ಮೊಸರು ಹಾಕ್ಕೊತೇನೆ ನೋಡಿರಿ. ಒಂದು 3 ಚಮಚ ಮೊಸರು ಹಾಕ್ಕೊಂಡೆ ನೋಡಿರಿ. ಈಗ 1 ಚಮಚ ನಾನು ಜೀರಿಗೆ ಹಾಕ್ಕೊತೀನಿ. ಈಗ ಎಲ್ಲವನ್ನು ಈಗ ಮತ್ತೆ ಚಲೋ ಹೊತ್ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಈಗ ಎಲ್ಲ ಮಿಕ್ಸ್ ಆಗಬೇಕಿದು ಬಾಳೆಹಣ್ಣು ಮೊಸರು ಕ್ಲೀನಾಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ ಆಯ್ತು ರೀ. ಇವಾಗ ನಾನು ಮೈದಾ ಹಿಟ್ಟು ಹಾಕ್ಕೊತೇನೆ ನೋಡಿರಿ. ಇಲ್ಲೇ ಒಂದು ಬಟ್ಲ ಫುಲ್ ನಾನು ಮೈದಾ ಹಿಟ್ಟು ಹಾಕ್ಕೊಂಡೆ ನೋಡಿರಿ. ಅದು ಎಷ್ಟು ಹಿಡಿತೈತಲ್ಲ ಅಷ್ಟು ಹಾಕ್ಕೋಬೇಕಾಗತ್ತೆ ನಾವು 2 ಬಾಳೆಹಣ್ಣಿಗೆ. ಈಗ ಎಲ್ಲವನ್ನು ಕ್ಲೀನಾಗ ಕಲಿಸ್ಕೊಂಬಿಡೋಣ್ರಿ. ಇದನ್ನು ಹಿಟ್ಟನ್ನು ನಾವು ರಾತ್ರಿನ ಕಲಿಸಿಡ್ಕೋಬೇಕು, ಆಗ ಮಾಡೋಕ್ಕೆ ಬರೋದಿಲ್ಲ ರೀ. ಇದು ರಾತ್ರಿನ ಇದನ್ನು ಕಲಿಸ್ಬೇಕು ಮತ್ತು 7ರಿಂದ 8 ತಾಸು ಈ ಹಿಟ್ಟು ನೆನಿಬೇಕಾಗೈತಿ. ಹೀಗಾಗಿ ನಾನು ರಾತ್ರಿನ ಇದನ್ನು ಹಿಟ್ಟನ್ನು ಈ ರೀತಿ ಸಾಫ್ಟೂ ಅಲ್ಲ, ಈ ರೀತಿ ಗಟ್ಟಿನೂ ಇಲ್ಲ, ಒಂದು ಮೀಡಿಯಮ್ ಹದದಾಗ ಇದನ್ನು ನಾದ್ಕೊಂಡು ನೋಡಿರಿ. ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನ ನೀಟಾಗಿ ಎಣ್ಣೆ ಹಚ್ಬಿಡೋಣ್ರಿ. ಹಿಟ್ಟಿಗೆ ಹಚ್ಚಿ ಇದನ್ನು ನೆನೆಗೆ ಇಟ್ಬಿಡೋಣ್ರಿ. ಒಂದು 6ರಿಂದ 7 ತಾಸು ನೆನಿಬೇಕಾಗತ್ತೆ ರೀ ಇದು ನೋಡಿರಿ. ಈಗ ರಾತ್ರಿ ನಾನು ಕಲಿಸಿಟ್ಟಿರೋದ್ರಿಂದ ಈ ರೀತಿ ಸಾಫ್ಟಾಗಿ ಬಂದೈತೆ ನೋಡಿರಿ ಇದು ಮೈದಾ ಹಿಟ್ಟು. ಈಗಿನ ಚಲೋ ಹೊತ್ತಂಗೆ ನಾದ್ಕೊಂಬಿಡೋಣ್ರಿ. ಈಗ ನಾದ್ಕೊಂಡು ಉಳ್ಳಿ ಹರ್ಕೊಂಬಿಡೋಣ್ರಿ. ಈಗ ಇದು ಪುರಿ ಮಾಡ್ಕೋಕೆ ಈಗ ನೋಡಿರಿ ಈ ರೀತಿ ಉಳ್ಳಿನೂ ಕೂಡ ಹರ್ಕೊಂಡು ನಾನು ಸ್ವಲ್ಪ ಆದಷ್ಟು ದಪ್ಪನ ಮಾಡ್ಬೇಕ್ರಿ. ಇದು ಮಂಗಳೂರು ಬನ್ಸಿಗೆ ಪುರಿನ ನಾವು ತೆಳು ಮಾಡೋಕ್ಕೆ ಹೋಗ್ಬಾರ್ದು. ಈಗ ಒಣ ಹಿಟ್ಟನ್ನು ಹಚ್ಕೊಂಡು ಇದನ್ನು ಪುರಿ ಮಾಡ್ಕೊಂಬಿಡೋಣ್ರಿ. ಈಗ ಪುರಿದು ಯಾವ ಸೈಜ್ ಬೇಕಲ್ಲ ಆ ಸೈಜ್ನ ಮಾಡಿಕೊಂಡು ಇದನ್ನ ಕರ್ಕೊಂಬಿಡೋಣ್ರಿ. ಈಗ ಸಣ್ಣವಾದ್ರೂ ಮಾಡ್ಕೋಬೋದು, ಸ್ವಲ್ಪ ದೊಡ್ಡವಾದ್ರೂ ಮಾಡ್ಕೋಬೋದು. ಆದಷ್ಟು ಸ್ವಲ್ಪ ದಪ್ಪಾಗಿದ್ರೆ ಟೇಸ್ಟಿಯಾಗಿ ಬರ್ತಾವೆ ರೀ ಇವು ತಿನ್ನೋಕೆ. ಬಿಸಿ ಇದ್ರಂಕರು ಇನ್ನೂ ಟೇಸ್ಟಿಯಾಗಿ ಬರ್ತಾವೆ. ಈಗ ತೋರ್ಸಾಕುಂತೆ ನೋಡಿರಿ. ನಾನು ಇಷ್ಟು ದಪ್ಪಗೆ ಲಟ್ಟಿಸ್ಕೊಂಡೆ ನೋಡ್ರಿ. ಈಗ ಸ್ವಲ್ಪ ಒಂದು 4 ಲಟ್ಟಿಸ್ಕೊಂಡು ಇದನ್ನ ಕರ್ಕೊಂಡ್ಬಿಡ್ತೇನೆ ರೀ ನಾನೀಗ. ಈಗ ಇನ್ನೊಂದು ಲಟ್ಟಿಸ್ಕೊತೇನೆ ನೋಡಿರಿ ನಾನು ಇದೇ ರೀತಿನ. ಈಗ ಆದಷ್ಟು ದಪ್ಪಗೆ ಲಟ್ಟಿಸ್ಕೋಬೇಕಾಗೈತಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿ ಈಗ ನೋಡಿರಿ 2ನೇದು ಕೂಡ ನಾನು ತೋರ್ಸಾಕುಂತೇನೆ. ಈಗ ನಮ್ಗೆ ದೊಡ್ಡದು ಬೇಕಂದ್ರೆ ಇದಕ್ಕಿಂತ ದೊಡ್ಡದು ಕೂಡ ನಾವು ಮಾಡ್ಕೋಬೋದು. ಈಗ ಒಂದು 2 ಮಾಡಿ ತೋರಿಸಿದ್ನಿ. ಈಗ ಎಣ್ಣೆ ಕಾದೈತಿರಂತ ನೋಡೋಕೆ ಸ್ವಲ್ಪ ಹಿಟ್ಟನ್ನು ಕೂಡ ಹಾಕ್ಕೊಂಡು ನೋಡಿದ್ನೇನು ಕಾದೈತಿರಿ ಎಣ್ಣೆಗೆ. ಈಗ ಹಾಕ್ಕೊಂಬಿಡೋಣ್ರಿ. ಈಗ ಬಾಳಿಗೆಗೆ ಹಾಕ್ಕೊಂಡು ಈ ರೀತಿ ಮೇಲುಗಡೆ ಎಣ್ಣೆ ಹಾಕ್ಕೊಂಬಿಡೋಣ್ರಿ. ಈ ರೀತಿ ಎಣ್ಣೆ ಹಾಕೋದ್ರಿಂದ ಪುರಿ ಉಬ್ಬಿ ಬರ್ತಾವ್ರಿ ಇವು. ಆದಷ್ಟು ಮೀಡಿಯಮ್ ಉರಿಯಾಗ ಇವನ್ನ ಮಾಡ್ಕೋಬೇಕಾಗೈತಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಇವನ್ನ ತಕ್ಕೊಂಬಿಡೋಣ್ರಿ. ಈಗ ಆಯ್ತು ನೋಡಿರಿ. ಇವಾಗ ಒಂದು ರೆಡಿ ಆಯ್ತು. ಈಗ ಮಂಗಳೂರು ಬನ್ಸು ಭಾಳ ಟೇಸ್ಟಿಯಾಗಿರ್ತೈತೆ ರೀ. ಇವತ್ತು ಏನಾರ ಸ್ಪೆಷಲ್ ಮಾಡ್ಕೊಂಡು ತಿನ್ಬೇಕು ಅನಿಸಿದಾಗ ಈ ಒಂದು ಮಂಗಳೂರು ಬನ್ಸು ಮತ್ತು ಖಾರವಾದಂಥ ಕೊಬ್ಬರಿ ಚಟ್ನಿನ ಮತ್ತು ಕುರ್ಮಾ ಮಾಡ್ಕೊಂಡು ತಿಂದ್ರಂಕ್ರೂ ಅವತ್ತಿನ ದಿನ ಭಾಳ ಸೂಪರಾಗಿರ್ತೈತೆ ನೋಡಿರಿ. ಇದು ಅಷ್ಟು ಟೇಸ್ಟಿಯಾಗಿರ್ತವೆ ಈ ಮಂಗಳೂರು ಬನ್ಸು. ನೀವು ಕೂಡ ಒಮ್ಮೆ ಈ ಒಂದು ಮಂಗಳೂರು ಬನ್ಸನ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈ ರೀತಿ ಬಂದ ನೋಡಿರಿ, ನಾನು ತೋರಿಸಿದ್ನಿಲ್ಲ. ಈಗ ಎಷ್ಟು ಉಬ್ಬಿ ಬಂದ ನೋಡಿರಿ ಇವು. ಈ ರೀತಿ ಒಂದು ಕರೆದು ನಾನು ನಿಮಗೆ ತೋರಿಸಿದ್ದು ನೋಡಿರಿ. ಈಗ 2ನೇದು ಕೂಡ ನಾನು ಹಾಕ್ಕೊತೇನೆ ನೋಡಿರಿ. ಬಾಡಿಗೆಗೆ ಹಾಕ್ಕೊಂಡು ಮೇಲುಗಡೆ ಈ ರೀತಿ ಎಣ್ಣೆ ಹಾಕ್ಕೋಬೇಕಾಗತ್ತೆ ನಾವು, ಅಂದ್ರೆ ಪುರಿ ಉಬ್ಬಿ ಬರ್ತಾವೆ ನೋಡ್ರಿ ಅವು. ಈಗ ಆಯ್ತು ನೋಡಿರಿ. ಈಗ ಹೊಳಿಸಿ ಹಾಕ್ಕೊಂಬಿಡೋಣ ಈಗ ಪುರಿಯನ್ನು. ಈಗ ಕಲರ್ ಚೇಂಜ್ ಆಗ್ಬೇಕದು, ಅಲ್ಲಿ ತನಕನೂ ಮೀಡಿಯಮ್ ಉರಿಯಾಗ ಇದನ್ನು ಕರಿಬೇಕಾಗೈತಿ. ಈಗ ಆಯ್ತು ನೋಡಿರಿ. 2ನೇದು ಕೂಡ ರೆಡಿ ಆಯ್ತು. ಹಿಂಗೆ ಬಂದಾವೆ ನೋಡಿರಿ ಈಗ ಅವು. ಈಗ ಎಲ್ಲವನ್ನು ನಾನು ಕರ್ಕೊಂಡ್ಬಿಡ್ತೀನಿ ರೀ ಇವಾಗ ಇದೇ ರೀತಿನ. ಈಗ ನೋಡಿರಿ ರೆಡಿ ಆಯ್ತು. ಈಗ ಮಂಗಳೂರು ಬನ್ಸು ಈ ರೀತಿ ಬಂದ ನೋಡಿರಿ. ಭಾಳ ಸೂಪರಾಗೈತಿ, ಭಾಳ ಟೇಸ್ಟಿಯಾಗಿರ್ತಾವ್ರಿ ಇದು. ಮಕ್ಳಂಕರು ತುಂಬ ಇಷ್ಟಪಟ್ಟನೆ ಇದನ್ನ ತಿಂತಾರೆ. ಇದು ಕೊಬ್ಬರಿ ಚಟ್ನಿ ಮತ್ತು ಕುರ್ಮಾ ಮಾಡಿದ್ರಂಕರು ಸೂಪರಾಗಿ ಇರ್ತಾವ್ರಿ. ಈಗ ನೋಡಿರಿ ಎಲ್ಲ ಪುರಿನೂ ಈ ರೀತಿನ ಉಬ್ಬಿಬಿನ ಬಂದಾವೆ ನೋಡಿರಿ. ಮತ್ತು ಒಂದೂ ಫ್ಲ್ಯಾಟ್ ಆಗಿಲ್ಲವು, ಎಲ್ಲವೂ ಚಲೋ ಹೊತ್ತಂಗನ ಉಬ್ಬಿಬಿನ ಬಂದಾವ್ರಿ. ಈಗ ಈ ಒಂದು ರೆಸಿಪಿನ ನಾನು ನಿಮಗೆ ತೋರಿಸಿದ್ನಲ್ಲ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಇಲ್ಲ ನಾನು ಒಂದು ಕಟ್ ಮಾಡಿ ಕೂಡ ನಿಮಗೆ ತೋರ್ಸಾಕುಂತೀನಿ. ಒಳಗಡೆ ಎಷ್ಟು ನೋಡಿರಿ ಹೆಂಗೆ ಬಂದಾವ ಈಗ ಈ ರೀತಿ.
ಈಗ ನಾ ಯಾವ ರೀತಿ ಮಾಡ್ಯಾನಲ್ಲ ಅದೇ ರೀತಿನ ನೀವೊಮ್ಮೆ ಟ್ರೈ ಮಾಡಿ ಈ ಒಂದು ಮಂಗಳೂರು ಬನ್ ರೆಸಿಪಿನ ಒಮ್ಮೆ ಮಾಡಿಕೊಂಡು ಇದು ರುಚಿ ನೋಡಿರಿ. ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ನೋಡಿದಂಥ ನನ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದ. ಮತ್ತೊಂದು ಸಿಂಪಲ್ ಆದ ಅಡುಗೆಯೊಂದಿಗೆ ಬರೀತಾನೆ. ಅಲ್ಲಿ ತನಕ ಈ ಒಂದು ಮಂಗಳೂರು ಬನ್ಸು ಮತ್ತು ಕುರ್ಮಾ ಮತ್ತು ಕಾಯಿ ಚಟ್ನಿ ನೀವೊಮ್ಮೆ ರುಚಿ ನೋಡಿರಿ. ಮತ್ತು ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.